ಹಾಯ್ ಫ್ರೆಂಡ್ಸ್, ಹೇಮರಗುಲ್ವಾಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ಎಲ್ಲರಿಗೂ ಕೂಡ ಸುಬ್ರಹ್ಮಣ್ಯ ಷಷ್ಠಿಯ ಶುಭಾಶಯಗಳು. ನಮ್ಮಲ್ಲೂ ಕೂಡ ಎಲ್ಲ ಕೆಲಸ ಆಗಿದೆ. ಇವಾಗ ಹುತ್ತಕ್ಕೆ ಹೋಗಿ ಹಾಲಿರೋದು ಬೆಳಗಿನ ಜಾವನೇ ನಾವು ಮಾಡ್ತಾಯಿದ್ದೋ. ಇವತ್ತು ಸ್ವಲ್ಪ ಲೇಟ್ ಆಗಿದೆ, ಹಾಗಾಗಿ ನನ್ನ ಮಗ ಸ್ಕೂಲ್ಗೆ ಹೋಗಿದ್ದಾನೆ. ನಾ ಇಬ್ಬರು ಹೋಗಿ ಪೂಜೆ ಮಾಡ್ಕೊಂಬರೋಣ. ಆಮೇಲೆ ಒಂದು ಸಂಜೆ ಬಂದಮೇಲೆ ಮಾಡ್ತೀನಿ ಅಂತ ಹೇಳಿದೆ, ಯಾಕಂದ್ರೆ ನನಗೆ ಸ್ಪೆಷಲ್ ಕ್ಲಾಸ್ ಇರೋದ್ರಿಂದ ನನಗೆ ಬೆಳಗ್ಗೆನೇ ಮಾಡೋಕ್ಕಾಗಲ್ಲ. ನೀವಿಬ್ಬರು ಮುಗಿಸ್ಕೊಂಬನ್ನಿ, ನಾನು ಆಮೇಲೆ ಮಾಡ್ತೀನಿ ಅಂತ. ಹಂಗಾಗಿ ನಾನು ಕೂಡ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ತೊಗೊಂಡ್ರಾ? ಬುಟ್ಟಿಗೆ ಹಾಕೊಳ್ಳೋಣ ಅಲ್ವಾ? ಬಾಳೆಹಣ್ಣು ತೊಗೋಬೇಕಾ? ಬೇಡ, ಬಾಳೆಹಣ್ಣು ಕಾಯೆಲ್ಲ ತೊಗೊಳಲ್ಲ. ಬರೀ ಹಾಲು, ಹೂವು, ಅರ್ಶಿನ, ಕುಂಕುಮ, ಗಂಧದ ಕಡ್ಡಿ ಕರ್ಕೊಂಡು ತೊಗೊಂಡೋಗೋಣ. ಇದು ಉತ್ತದ್ದು ಅದು ತಗೋಬಾರ್ದಲ್ಲ? ಯಾವುದು? ಅದು ನೋಡೋಣ, ತಗೊಳ್ಳಿ, ತೊಗೊಳ್ಳೋಣ ಅದನ್ನ. ನೋಡಿ ಫ್ರೆಂಡ್ಸ್, ಇವಾಗ ಪೂಜೆ ಸಾಮಾನು ರೆಡಿ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಬನ್ನಿ ಹೋಗೋಣ. ಮತ್ತೆ ಬಾಪ ಸಾಕು. ಅವಾಗಿಂದ ಏನು ಮಾಡ್ತಾಯಿದ್ರಿ? ನಾ ರೆಡಿ ಬೇಕಲ್ವಾ? ಸರಿ ಬಾ. ಫ್ರೆಂಡ್ಸ್, ಏನಂದರೆ ಕೆಲವೊಂದೊಂದು ಐಟಮ್ಸು ನಾನು ಅರ್ಶಿನ ಕುಂಕುಮೆಲ್ಲ ಮಡಿ ತೊಗೊಂಡೋಗ್ಬೇಕಲ್ವಾ. ಹಂಗೆ ಗಂಗೆ ಅಂಗಡಿಗೆ ಬಂದು ಅರ್ಶಿನ ಕುಂಕುಮ ಕರ್ಪೂರ ಮನೇಲಿ ಇದ್ದು ಸ್ವಲ್ಪ ಹೊಸ ತೊಗೊಂಡು, ಇನ್ನೇನಿರಲಿಲ್ಲ ಅದನ್ನ ಹೊಸ ತೊಗೊಂಡು ಈಗ ಹಾಲು ತೊಗೊಂಡು ಉದ್ದದ ಹತ್ರ ಹೋಗ್ತಾ ಇದ್ವಿ. ಬನ್ನಿ ಹೋಗೋಣ. ಹೋಯ್ತಾ ಇದೀವಿ, ಬನ್ನಿ ಹೋಗೋಣ. ಹಾಗೆ ಡೈರಿಗೆ ಹೋಗಿ ಹಾಲು ತೊಗೊಂಬರೋಕೆ ಹೋಗಿದ್ದಾರೆ, ಯಾಕಂದರೆ ಮನೇಲಿ ತಂದಿಟ್ಕೊಳ್ಳಲ್ಲ, ಒಟ್ಟಿಗೆ ತೊಗೊಂಡು ಎಲ್ಲ ದೇವಸ್ಥಾನಕ್ಕೆ ಹೋದರೆ ಒಳ್ಳೇದಲ್ವ. ಹಾಗಾಗಿ ನೋಡಿ ಫ್ರೆಂಡ್ಸ್, ಇವಾಗ ದೇವಸ್ಥಾನ ಹತ್ರ ಬಂದವು. ನಾವು ಯಾವಾಗಲೂ ರೆಗ್ಯುಲರಾಗಿ ನಮ್ಮ ಮನೆ ಹತ್ರನೇ ಉತ್ತಾ ಇತ್ತು, ಆ ಉತ್ತದಲ್ಲೇ ಮಾಡ್ತಾಯಿದ್ವು. ಆ ಉತ್ತ ಯಾಕೆ ಮುಚ್ಚಿಬಿಟ್ಟಿದ್ದಾರೆ. ಹಂಗಾಗಿ ನಮ್ಮ ಮನೆಯಿಂದ ಸ್ವಲ್ಪ ಒಂದು 2.5 ಕಿಲೋಮೀಟರಲ್ಲಿದೆ ದೇವಸ್ಥಾನ. ಅಲ್ಲಿಗೆ ಬಂದಿದ್ದೀವಿ. ಬನ್ನಿ ಪೂಜೆ ಮಾಡೋಣ. ಸ್ವಲ್ಪ ಇಟ್ಕೊ ಅರಳಿ ಕಟ್ಟೆಗೆ. ಸುತ್ತಾಕಬ್ರಗಪ್ಪ ಚೂರು. ಎರ್ಸ್ಬೇಡ ಮೇಲಿಂದ. ಹಾಕು, ನೀನೇ ಹಾಕ್ಬಿಡು ಅಲ್ಲೇ ಎಲ್ಲ.
ಮತ್ತೆ